ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನತೆ ಎಲ್ಲ ಆತನಿಗೆ ಸಲ್ಲಿಸುತ್ತಾ ಈ ಒಂದು ಒಳ್ಳೆ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ನಿಮ್ಮ ಮಧ್ಯದಲ್ಲಿ ಮತ್ತೊಂದು ಆವೃತ್ತಿ ದೇವರು ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂತ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ನಿಮ್ಮೆಲ್ಲರ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯರೇ. ಹಾಗೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇವತ್ತಿನ ವಾಕ್ಯ ಧ್ಯಾನ ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ರಿಂದ 14ರವರೆಗೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. 11ರಿಂದ 14. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡ್ರಿ, ಅನೇಕರು ನಂಬಿಕೆಯಲ್ಲಿದ್ದಾರೆ, ನಂಬಿರ್ತಾರೆ, ದೇವರನ್ನ ಆರಾಧಿಸ್ತಾರೆ, ದೇವರನ್ನ ಮಹಿಮೆ ಪಡಿಸ್ತಾರೆ, ಸಭೆಗೆ ಹೋಗ್ತಾರ, ಹಾಗೆ ಎಲ್ಲ ದೇವರ ವಿಷಯಗಳಲ್ಲಿ ಬೆಳೆಯುತ್ತಿರ್ತಾರೆ. ಆದರೆ ಇನ್ನೂ ಹೆಚ್ಚಾಗಿ ದೇವರಲ್ಲಿ ನಾವು ಬೆಳಿಬೇಕಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಏಕೆಂದರೆ ಅನೇಕರು ನಾನು ಕ್ರಿಸ್ತನ ನಂಬಿದ್ದೇನೆ, ನಾನು ದೇವರ ಸಭೆಗೆ ಹೋಗ್ತೇನೆ ಎಂಬುದಾಗಿ ಹೇಳ್ತಾರೆ ಅಷ್ಟೇ. ಆದರೆ ಅವರ ಒಳಗಿನ ಒಂದು ಆಲೋಚನೆಗಳನ್ನು ಅವ್ರು ಹೇಳ್ಕೊಡುದಿಲ್ಲ. ಯಾಕಂದರೆ ದೇವರಿಗೆ ಗುಪ್ತವಾಗಿ ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥದ್ದಾಗಿರುತ್ತೆ. ಅದಕ್ಕೋಸ್ಕರ ಅವರ ಅಭಿವೃದ್ಧಿ ಸಮೃದ್ಧಿ ಕಾಣದೇ ಇರುವಂಥ ಸಮಸ್ಯೆ ಅಂದರೆ ಇದೇ ಆಗಿರುತ್ತೆ. ಯಾಕೆಂದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ದೇವರು ಸಾಧ್ಯವನ್ನು ಮಾಡುವಂಥವನಾಗಿದ್ದಾನೆ ಪ್ರಿಯರೇ. ಆದರೆ ಅನೇಕ ಕ್ರೈಸ್ತ ಮಕ್ಕಳಾಗಲಿ ದೇವರು ಅವ್ರನ್ನ ಹೆಚ್ಚಾಗಿ ಒಂದು ಭಯಭಕ್ತಿಯಿಂದ ಯಾವ ರೀತಿಯಾಗಿ ದೇವರನ್ನ ಆರಾಧಿಸಬೇಕು, ಯಾವ ರೀತಿಯಾಗಿ ದೇವರನ್ನು ಹಿಂಬಾಲಿಸಬೇಕೆಂಬುದಾಗಿ ಇನ್ನೂ ಹೆಚ್ಚಾಗಿ ಅವ್ರು ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, 12ನೇ ವಾಕ್ಯದಲ್ಲಿ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ದೈವೋಕ್ತಿಗಳ ಮೂಲ ಪಾಠಗಳನ್ನು ಇನ್ನೂ ನಿಮಗೆ ತಿರುಗಿ ಕಲಿಸಿಕೊಡಬೇಕಾಗಿದೆ ಎಂಬುದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಅನೇಕರು ಸಭೆಗೆ ಹೋಗ್ತಾರ, ಅಲ್ಲಿ ಎಷ್ಟೋ ಸೇವಕರು ಒಂದು ಅವರು ಎಷ್ಟೋ ಒಂದು ಸ್ವರವೆತ್ತಿ ಒಳ್ಳೆ ಧ್ವನಿ ಕೊಟ್ಟು ದೇವರನ್ನು ಈ ರೀತಿಯಾಗಿ ನೀವು ಹಿಂಬಾಲಿಸ್ರಿ, ಈ ರೀತಿಯಾಗಿ ನೀವು ದೇವರನ್ನ ಆರಾಧಿಸ್ರಿ, ಈ ರೀತಿಯಾಗಿ ದೇವರಿಗಾಗಿ ನಡೆಯಿರಿ ಎಂಬುದಾಗಿ ಎಷ್ಟೋ ರೀತಿಯಾಗಿ ಅವರು ಸೇವಕರು ಎಷ್ಟೋ ರೀತಿಯಾಗಿ ಬೋಧನೆ ಮಾಡುವಾಗಲೂ ಅನೇಕರ ಹೃದಯಗಳು ಕಠಿಣವಾಗಿರುವಾಗ ಅವ್ರ ಹೃದಯಗಳು ಆಗುವುದಿಲ್ಲ ಪ್ರೇರೆ. ಅಂದರೆ ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗುವುದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅಭಿವೃದ್ಧಿ ಸಮೃದ್ಧಿ ಅವರ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಪ್ರೇರ. ಮತ್ತೆ ಹೇಳ್ತಾರೆ, ನಾನು ಸಭೆಗೆ ಹೋಗ್ತೀನಿ, ನನಗೇನು ಆಗ್ತಾ ಇಲ್ಲ. ಆದರೆ ಅವರ ಒಳಗಿನ ಗುಟ್ಟು ಏನು ದೇವರ ಮುಂದೆ ಬಿಟ್ಟು ಕೊಡಲ್ಲ ಪ್ರಿಯರು. ದೇವರಿಗೆ ವಿರುದ್ಧವಾಗಿ ಪಾಪಗಳಾಗಲಿ, ದೇವರಿಗೆ ವಿರುದ್ಧವಾಗಲಿ ಒಂದು ಯಾವುದೇ ನಡೆ ನುಡಿಗಳಾಗಲಿ, ಯಾವುದೇ ಒಂದು ಪಾಪದ ಕಾರ್ಯಗಳು ಇರುವುದಾದರೆ ದೇವರು ಅಲ್ಲಿ ಸಮ್ಮತಿಸುವಂಥ ನಮ್ಮ ದೇವರಲ್ಲ ಪ್ರಿಯರೇ. ಯಾಕೆಂದರೆ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ನಾವು ನಮ್ರತೆಯಿಂದ ನಡೆಯುವರಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಹಾಗೆ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನಾವು ದಿನೇ ನಾವು ಏನು ಮಾಡಬೇಕಾಗಿದೆ, ಅದನ್ನು ತಿಳ್ಕೊಂಡು ಅದನ್ನು ವಾಕ್ಯವನ್ನು ಅರ್ಥಕೊಂಡವರಾಗಿ ನಾವು ಜೀವಿಸುವಾಗ ದೇವರು ನಮಗೆ ವೃದ್ಧಿಯಾಗಿ ಆಶೀರ್ವಾದವಾಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, 12ನೇ ವಾಕ್ಯ ಕೊನೆಯಲ್ಲಿ, ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಎಂಬುದಾಗಿ ನಾವು ಸಹ ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಚಿಕ್ಕ ಮಗು ಹುಟ್ಟಿದ ಮೇಲೆ ಏನು ಮಾಡ್ತಾರ, ಒಂದು ಡ್ರಾಪ್ಸ್ ಕೊಡ್ತಾರ, ಆಮೇಲೆ ತಾಯಿ ಎದೆ ಹಾಲು ಕೊಡ್ತಾರೆ. ಆದರೆ ಒಮ್ಮೆಲೆ ಎದೆ ಹಾಲು ಕೊಡ್ಲಿಕ್ಕೆ ಆಗೋದ್ರೆ, ಏಕೆಂದರೆ ಅದಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಇರಂಗಿಲ್ಲ ಮತ್ತು ಯಾವುದೇ ಒಂದು ಅಷ್ಟೊಂದು ಕೆಲಸ ನರನಾಡಿಗಳು ಮಾಡೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಡ್ರಾಪ್ಸ್ ಕೊಟ್ಟಿರ್ತಾರೆ. ಆಮೇಲೆ ತಾಯಿ ಹಾಲನ್ನು ಕೊಡಲಿಕ್ಕೆ ಹೇಳ್ತಾರೆ. ಹಾಗೆ 6 ತಿಂಗಳಾದಮೇಲೆ ಸ್ವಲ್ಪ ತಿಳುವಾದ ಆಹಾರವನ್ನು, ಒಂದು ಲಿಕ್ವಿಡ್ ಟೈಪ್ ಬರುವಂಥ ಆಹಾರವನ್ನು ಕೊಡ್ಲಿಕ್ಕೆ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಗಟ್ಟಿಯಾದ ಆಹಾರ ಕೊಡ್ರಿ ಅಂತ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಕ್ರೈಸ್ತರ ಒಂದು ಜೀವಿತವಾಗಿದೆ ಬೇರೆ. ನಾವು ಸಭೆಗೆ ಹೋದ್ಮೇಲೆ ನಮಗೆ ಯಾವುದೇ ಒಂದು ಬೇರೆ ಒಂದು ಸೇವಕರ ಹಾಗೆ ನಾವು ಆರಾಧನೆ ಮಾಡೋಕ್ಕಾಗೋದಿಲ್ಲ, ಒಂದು ಬೋಧನೆ ಮಾಡೋಕ್ಕಾಗೋದಿಲ್ಲ, ಯಾವುದೋ ಒಂದು ಮಾಡೋಕ್ಕಾಗೋದಿಲ್ಲ. ದಿನೇ ನಾವು ಏನು ಮಾಡಬೇಕಾಗಿದೆ, ಬೆಳಿಬೇಕಾಗಿದೆ. ಅದೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾನ, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ ಪ್ರಿಯರು. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗಿದೆ, ಹಾಲು ಕುಡಿತಾ ಇರೋದಾದರೆ ಆ ಮಗುಗೆ ಏನಾಗಿದೆ ಅಂದರೆ ಡಾಕ್ಟರ್ ಹೇಳ್ತಾರೆ, ಇದಕ್ಕೆ ಏನೋ ಒಂದು ಅನಾರೋಗ್ಯ ಇದೆ ಎಂಬುದಾಗಿ ಹೇಳ್ತಾರೆ. ದೇವರನ್ನ ಅದು ಮಗು ಏನೋ ತಿನ್ನದೇ ಇರುವಾಗ ಬರೀ ಹಾಲನ್ನು ಕುಡಿತಾ ಇದ್ರೆ ಏನಾಗುತ್ತೆ ಅಂದರೆ ಏನು
ತಿನ್ನಲಿಕ್ಕೆ ಆತನಿಗೆ ಆ ಕೂಸಿಗೆ ಮನಸ್ಸಿಲ್ಲ. ಅದಕ್ಕೋಸ್ಕರ ಬರೀ ಹಾಲನ್ನೇ ಕುಡಿತಾ ಇದ್ರೆ ಆ ಮಗು ಏನೋ ಒಂದು ರೋಗ ಇದೆ ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತ ಅದೇ ರೀತಿಯಾಗಿದೆ ಪ್ರಿಯರೇ. ಏಕೆಂದರೆ ದಿನಾಲು ನಾವು ವರ ಒಂದೇ ರೀತಿಯಾಗಿ ದೇವ್ರನ್ನ ಆರಾಧಿಸೋದಾದ್ರೆ ನಮ್ಮಲ್ಲಿ ಏನೋ ಒಂದು ಆತ್ಮಿಕವಾದ ಕೊರತೆ ಇದೆ ಎಂಬುದಾಗಿ ನಾವು ನೋಡಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಹಾಲನ್ನು ಕುಡಿಯುವಂಥ ಮಗು 18 ವರ್ಷ ಆದ್ರೂ ಹಾಲನ್ನು ಕುಡಿತಾ ಇದ್ರೆ ಅದೇನಾಗುತ್ತೆ ಅಂದ್ರೆ ಅದಕ್ಕೇನೋ ಒಂದು ಬಲಹೀನತೆ ಇದೆ, ಏನೋ ಒಂದು ಅದರಲ್ಲಿ ಜೀರ್ಣ ಮಾಡೋ ಶಕ್ತಿ ಆ ಮಗುವಲ್ಲಿ ಇಲ್ಲ ಎಂಬುದನ್ನು ನಾವು ನೋಡ್ಕೊಳ್ತೇವೆ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಈಗ ಚಿಕ್ಕ ಮಗು ಅದು ಹಾಲನ್ನು ಕುಡಿಯುವಾಗ ಹಾಲು ಕುಡಿದು ಮತ್ತೊಂದು ಆರೋಗ್ಯವಂತ ಮಗುವನ್ನ ಉದಾಹರಣೆಗಾಗಿ ನೋಡೋಣ ಪ್ರಿಯರೇ. ಆರೋಗ್ಯವಂತ ಮಗು ಅದು ತಾಯಿ ಹುಟ್ಟಿದ ಮೇಲೆ ತಾಯಿ ಹಾಲು ಕುಡಿತದೆ. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಸ್ವಲ್ಪ ಲಿಕ್ವಿಡ್ ಟೈಪ್ ಆಹಾರ ಕೊಡ್ತಾರೆ. ಆಮೇಲೆ ಸ್ವಲ್ಪ ಮಗು ಗಟ್ಟಿಯಾದ ಆಹಾರ, ಹೀಗೆ ದಿನೇ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಬೆಳವಣಿಗೆ ರೀತಿಯಲ್ಲಿ ಮಗುಗೆ ತಡ್ಕೊಳ್ಳುವಂಥ ಒಂದು ಜೀರ್ಣಾಂಗ ಯಾವ ರೀತಿಯಾಗಿ ಅದು ದೊಡ್ಡದ ಸ್ವಲ್ಪ ಬೆಳವಣಿಗೆ ಆಗುವಾಗ ಯಾವ ರೀತಿ ಆಹಾರ ಬದಲಾವಣೆಗಳಾಗುತ್ತದೆ, ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತ ನಾವು ಬದಲಾಯಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಒಂದೇ ರೀತಿಯಾಗಿ ನೋಡ್ರಿ, ಒಂದೊಂದು ಕಡೆ ಒಬ್ಬೊಬ್ಬರ ಜೀವಿತ ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರಿಗೆ ಯಾವಾಗಲೂ ಒಂದೇ ರೀತಿ ಪ್ರಾರ್ಥನೆ, ಅದು ಬಾಯ್ಪಾಠ ಪ್ರಾರ್ಥನೆ ಆಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಬಾಯ್ಪಾಠ ಪ್ರಾರ್ಥನೆ, ಬಡ ಬಡ ಹೇಳ್ತಾರೆ, ಆಮೇಲೆ ಅಂತಾರೆ. ಆಮೇಲೆ ವಾಕ್ಯ ಒಂದು ಬಾಯ್ಪಾಠಾಗಿ ಆಗಿರ್ತಾರೆ. ಅದಕ್ಕೋಸ್ಕರ ಆ ರೀತಿಯಾಗಿ ನಮ್ಮ ಜೀವಿತ ಇರಬಾರ್ದಂತ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಏನೆಂದ್ರೆ ನಮ್ಮ ದೇವರು, ನೀವು ಬೆಳೀರಿ, ದೇವರ ಆತ್ಮದಲ್ಲಿ ಬೆಳೀರಿ, ದೇವರ ವಾಕ್ಯದಲ್ಲಿ ಬೆಳೀರಿ, ದೇವರ ಪ್ರಸನ್ನತೆಯಲ್ಲಿ ಬೆಳೀಬೇಕೆಂಬುದಾಗಿ ದೇವರ ಆಶೆ ಆಗಿದೆ ಬೇರೆ. ನಾವು ಎಷ್ಟು ಬೆಳಿತೀವೋ ಅಷ್ಟು ದೇವರ ಕಾರ್ಯಗಳನ್ನು, ದೇವರ ಅದ್ಭುತಗಳನ್ನು, ದೇವರ ಮಹಿಮೆಯನ್ನು ನಾವು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ನಮಗೆ ಒಂದು ಸಾಮರ್ಥ್ಯ ಆಗುತ್ತೆ ಪ್ರಿಯರೇ. ಯಾಕೆಂದ್ರೆ ದೇವರು ಯೇಸು ಸ್ವಾಮಿ ಹೇಳ್ತಾನ, ಲೋಕದಲ್ಲಿ ಕಷ್ಟಗಳುಂಟು, ನಾನು ಧೈರ್ಯವಾಗಿರಿ, ನಾನು ಜಯಿಸಿದ್ದೇನೆ ಎಂಬುದಾಗಿ. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ಪಾಪ ತುಂಬಿದ ಲೋಕದಲ್ಲಿರುವಾಗ ನಾವು ಏನೋ ಒಂದು ಸಿಂಪಲ್ ಆಗಿರಲಿಕ್ಕೆ ನಮ್ಮನ್ನು ಕರೆದಿಲ್ಲ ಪ್ರಿಯರೇ. ನಾವು ಬೆಂಕಿಯ ಹಾಗೆ ದಹಿಸುವ ಅಗ್ನಿಯಾದಂಥ ನಮ್ಮ ದೇವರಾಗಿರುವಾಗ ನಾವು ಪ್ರಜ್ವಲಿಸುವ ಆಗಿರಬೇಕು ಪ್ರಿಯ ಮಕ್ಕಳೇ. ನಮ್ಮಿಂದ ಅನೇಕರಿಗೆ ಬೆಳಕು ಹೋಗಬೇಕಾಗಿದೆ ಪ್ರಿಯ ಮಕ್ಕಳೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಹಾಲು ಆಹಾರವನ್ನು ತಿನ್ನತಕ್ಕವರಲ್ಲ, ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಂದು ಅನಾರೋಗ್ಯ ಮಗುವಿಗೆ ಒಮ್ಮೆಲೆ ನಾವು ಏನು ಮಾಡಿದ್ರೆ ಒಂದು ಗಟ್ಟಿಯಾದ ಆಹಾರ ಕೊಟ್ಟರೆ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಆಹಾರ ಒಳ್ಳೆ ಆರೋಗ್ಯವಂತ ಮಗುವಿಗೆ ಒಂದು ಒಳ್ಳೆ ಊಟ ಕೊಟ್ಟರೆ ಅದು ಮಗುಗೆ ಏನಾಗುತ್ತೆ ಅಂದರೆ ಅದನ್ನು ಊಟ ಮಾಡಿದ್ರೆ ಆ ಮಗು ಆರೋಗ್ಯವಾಗಿರ್ತದೆ ಪ್ರೇರೆ. ಅದೇ ರೀತಿಯಾಗಿ ನಮ್ಮ ಜೀವಿತ, ನಮ್ಮ ಆತ್ಮಿಕವಾದ ಜೀವಿತ ಕುಂದಿ ಹೋಗಿದ್ದರೆ, ಬಲಹೀನತರಾಗಿದ್ದರೆ, ಪಾಪದಲ್ಲಿದ್ದರೆ, ಈ ಲೋಕದ ಆಶಾಪಾಶಗಳಲ್ಲಿ ಸಿಕ್ಕಿಕೊಂಡಿದ್ದರೆ ದೇವರಿಂದ ನಾವು ಆಶೀರ್ವಾದ ಹೊಂದಲಿಕ್ಕೆ ಆಗೋದಿಲ್ಲ, ದೇವರ ಮಹಿಮೆ ನಾವು ಅನುಭವಿಸಲಿಕ್ಕೆ ಆಗೋದಿಲ್ಲ ಪ್ರೇರೆ. ಅದಕ್ಕೋಸ್ಕರ ನಾವು ವೃದ್ಧಿ ಆಗೋದಕ್ಕೆ ಇದೇ ಕಾರಣ ಆಗಿದೆ. ಮತ್ತೇನು ಹೇಳ್ತಾರೆ, ನಾವು ಸಭೆ ಹೋಗ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ದೇವರಿಗೆ ಯೋಗ್ಯವಾಗಿ ನಡಿಬೇಕಾ, ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳಿಯೋರು ಅಂತರಾಗಬೇಕು. ದಿನೇ ಯಾವ ರೀತಿಯಾಗಿ ಮಗು ಬೆಳೀತದೆ ಅದೇ ರೀತಿಯಾಗಿ ನಾವು ದೇವರ ಸನ್ನಿಧಿಯಲ್ಲಿ ಬೆಳೆಯಬೇಕಾಗಿದೆ ಪ್ರೇರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ನೊಂದು ವಾಕ್ಯನ ನಾವು ನೋಡಿಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ ಕೊರಿಂಥ ಸಭೆಗೆ. ಅಲ್ಲಿ ಹೇಳ್ತಾ ಇದ್ದಾನ, ನಾನು ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡುವುದಿಲ್ಲ, ಪ್ರಪಂಚದ ಲೋಕದ ಜನರ ಹಾಗೆ ಮಾತನಾಡಬೇಕಾಗಿದೆ. ಏಕೆಂದರೆ ನಿಮ್ಮಲ್ಲಿ ಅಷ್ಟೊಂದು ಜ್ಞಾನ ಇಲ್ಲ, ಅಷ್ಟೊಂದು ತಿಳುವಳಿಕೆ ಇಲ್ಲ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮಗೆ ಎಳೆಗೂಸುಗಳು ಯಾವ ರೀತಿಯಾಗಿದೆ ಆಗಿರುವಂಥದ್ದಲ್ಲ, ಆ ರೀತಿ ಅವ್ರ ಸಂಗಡ ಯಾವ ರೀತಿ ಮಾತಾಡ್ತಾರಲ್ಲ ಆ ರೀತಿ ನಿಮ್ಮ ಸಂಗಡ ನಾನು ಮಾತಾಡಬೇಕಾಗಿದೆ ಎಂಬುದಾಗಿ ಪೌಲನು ಹೇಳ್ತಾರೆ. ಈಗ ನೋಡಿ, ಚಿಕ್ಕ ಮಕ್ಕಳು ಅವ್ರ ಒಂದು ಭಾಷೆನೇ ಬೇರೆ, ಹಾಗೆ ಅದಕ್ಕಿಂತ ಸ್ವಲ್ಪ 6 ತಿಂಗಳ ಮಕ್ಕಳು ಮಗು ಆಗುವಾಗ ಅದರ ಭಾಷೆನೇ ಬೇರೆ, ಹಾಗೆ ಅದು ಒಂದು ವೃದ್ಧಿ ಆಗುತ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತ ಒಂದು ವೃದ್ಧಿ ಆಗಬೇಕೆಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 2ನೇ ವಾಕ್ಯ ನೋಡ್ರಿ, ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನೋದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಪೌಲನು ಹೇಳ್ತಾ ಇದ್ದಾನೆ, ನಿಮಗೆ ಇನ್ನೂ ಹಾಲೇ ಕೊಡಬೇಕಾಗಿದೆ. ಹಾಲು ಕೊಡಬೇಕಂದ್ರೆ
ಅಂದ್ರೆ ನಿಮಗೆ ಅಷ್ಟೊಂದು ದೇವರ ವಾಕ್ಯ ಇನ್ನೂ ಅರ್ಥ ಆಗ್ತಾ ಇಲ್ಲ, ಅದ್ರ ಗುಡಾರ್ಥ ತಿಳಿಬೇಕು ಅಂತ ನಿಮ್ಮಲ್ಲಿನೂ ಆಶೆ ಇಲ್ಲ, ನಿಮ್ಗೆ ಅದನ್ನು ತಿಳ್ಕೊಳ್ಳುವಂಥ ದಾಹನೂ ಇಲ್ಲ, ನಿಮಗೆ ಕೊಟ್ಟರೆ ಅದು ನಿಮಗೆ ಅರ್ಥನೂ ಆಗುವುದಿಲ್ಲ ಎಂಬುದಾಗಿ ಪೌಲನು ಅಲ್ಲಿ ಕೊರಿಂಥ ಸಭೆಗೆ ಎಚ್ಚರಿಸ್ತಾ ಇದ್ದಾನೆ ಪ್ರೇರ. ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿದ್ದೇವೆ, ದೇವರೇ ನಾನು ನಂಬಿದ್ದೇನೆ, ಇನ್ನೂ ಇದ್ದ ಸ್ಥಿತಿಯಲ್ಲಿ ಬೇಡ, ದೇವರೇ ನನ್ನನ್ನು ಅಭಿವೃದ್ಧಿ ಮಾಡು, ನನ್ನಿಂದ ಸೇವೆಗೆ ಪ್ರಯೋಜನ, ನನ್ನಿಂದ ಸಭೆಗೆ ಪ್ರಯೋಜನ ಆಗಬೇಕು, ನನ್ನಿಂದ ಊರಿಗೆ ಪ್ರಯೋಜನ ಆಗಬೇಕು, ನನ್ನಿಂದ ಸೇವೆಗೆ ಅನೇಕ ಆತ್ಮಗಳನ್ನು ತರುವುದಕ್ಕಾಗಿ ನನ್ನನ್ನು ಉಪಯೋಗಿಸು ಎಂಬುದ ದೇವರನ್ನ ಪ್ರಾರ್ಥನೆ ಇರಬೇಕಾಗಿದೆ ಪ್ರೇರೆ. ಯಾಕೆಂದರೆ ಆತ್ಮದಲ್ಲಿ ಬಡವರಾಗಿರು ಧನ್ಯರೆಂಬುದ ದೇವರು ವಾಕ್ಯ ಹೇಳ್ತಿದೆ. ಆದರೆ ಆತ್ಮದಲ್ಲಿ ಬಡವರಾಗಿರೋ ಆ ವಿಷಯ ಬೇರೆ, ದೇವರ ನಾಮಕ್ಕೆ ಸ್ತೋತ್ರ, ಆತ್ಮಿಕವಾಗಿ ಬೆಳೆಯಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ಪೌಲನು ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ, ಅನ್ನ ತಿನ್ನೋದಕ್ಕೆ ನಿಮಗೆ ಯಾವ ರೀತಿಯಾಗಿ ನಾನು ಇನ್ನೂ ಶಕ್ತಿ ಇಲ್ಲ, ಹಾಲ ಕುಡಿಲಿಕ್ಕೆ ನಿಮಗೆ ಶಕ್ತಿ ಇದೆ, ಅನ್ನ ತಿನ್ನಲಿಕ್ಕೆ ನಿಮ್ಮೆಲ್ಲ ಶಕ್ತಿ ಅಂದರೆ ವಾಕ್ಯ, ಗಟ್ಟಿಯಾದ ವಾಕ್ಯ ನೋಡ್ರಿ, ಯಾರಾದರೂ ಖಂಡಿಶೀಲವಾಗಿ ಏನಾಗುತ್ತೆ ಅದು ನೋವಾಗತ್ತೆ. ಆದರೆ ದೇವರ ವಾಕ್ಯ ನಾವು ಚೆನ್ನಾಗಿ ಅರ್ಥಕೊಂಡಿದ್ರೆ ಏನಾಗುತ್ತೆ, ಹೌದು ದೇವರು ನನ್ನ ಸಂಗಡ ಮಾತನಾಡಿದ್ದಾನೆ, ಈ ವಿಷಯದಲ್ಲಿ ನಾನು ತಪ್ಪಿ ಹೋಗ್ತಾ ಇದ್ದೆ, ದೇವರು ನನ್ನನ್ನು ಎಚ್ಚರಿಸಿದೆ ಎಂಬುದಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತಾರೆ. ಆದರೆ ಅದನ್ನು ಬಿಟ್ಟು ಅನೇಕರು ವಾಕ್ಯ ಗೊತ್ತಿರಲ್ಲ, ಅಲ್ಪ ಸ್ವಲ್ಪ ಗೊತ್ತಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ದೇವರಿಗೆ ಒಂದು ಕೋಪಕ್ಕೊಳಗಾಗ್ತಾರೆ, ಸಿಟ್ಟು ಮಾಡ್ತಾರೆ, ಈ ರೀತಿಯಾಗಿ ಹೇಳಿದ್ರಲ್ಲ ಆ ರೀತಿಯಾಗಿ ಹೇಳಿದ್ರಲ್ಲ ಎಂಬುದಾಗಿ ದೇವ ಸೇವಕರ ಮೇಲೆ ಒಂದು ದೇವರ ಮೇಲೆ ಅವ್ರು ಸಿಟ್ಟುಗೊಳ್ಳುವಂಥವರಾಗಿದ್ದಾರೆ. ಅದು ತಪ್ಪು ಪ್ರಿಯರೇ. ಅದಕ್ಕೋಸ್ಕರ ನಾವು ಹಾಲು ಮಾತ್ರ ಕುಡಿಯದೆ ಅನ್ನ ಅಂದರೆ ಗಟ್ಟಿಯಾದ ವಾಕ್ಯಗಳನ್ನು, ಗಟ್ಟಿಯಾಗಿ ದೇವರ ವಾಕ್ಯಗಳನ್ನು, ದೇವರ ಮಹಿಮೆಯನ್ನು, ದೇವರನ್ನ ಸನ್ನಿಧಿಯಲ್ಲಿ ನಾವು ಹೆಚ್ಚಾಗಿ ದೇವರನ್ನ ಆರಾಧಿಸುವಂಥವರಾಗಿರಬೇಕಾಗಿದೆ. ದೇವರ ವಾಕ್ಯವನ್ನು ತಿಳ್ಕೊಂಡು ಅನೇಕ ನಮ್ಮಿಂದ ಸೇವೆಗೆ ಪ್ರಯೋಜನ, ಯಾಕೆಂದರೆ ಸೇವಕರು ಮಾತ್ರ ಪ್ರಯಾಸ ಪಡುವುದಲ್ಲ ಪ್ರಿಯರೇ, ಜೊತೆಯಲ್ಲಿರುವಂಥ ಎಲ್ಲ ಪ್ರಿಯ ಮಕ್ಕಳು, ದೇವರನ್ನ ಆದುಕೊಂಡಂಥ ಮಕ್ಕಳು ಕೈಗೂಡಿಸುವಾಗ ದೇವರು ದೊಡ್ಡ ಸೇವೆಯನ್ನಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಒಂದು ಸಭೆಯಲ್ಲಿ ಏನಾಗಿದ್ದೇವೆ, ನನ್ನಿಂದ ಸಭೆಗೆ ಏನು ಆಗ್ತಾ ಇದೆ ಪ್ರಯೋಜನ, ನನ್ನಿಂದ ಸಭೆಗೆ ಏನು ಒಂದು ಉಪಯೋಗ ಆಗ್ತಾ ಇದೆ ಎಂಬುದಾಗಿ ನಾವು ವಿಚಾರಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಯಾಕೆಂದರೆ ಒಂದೇ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅಷ್ಟೊಂದು ಇದಾಗಲ್ಲ, ಎಲ್ಲ ಪಾತ್ರೆಗಳಲ್ಲಿ ಬೇರೆ 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 ಐಟಮ್ಸ್ ಅಡುಗೆ ಮಾಡಿದರೆ ಏನಾಗುತ್ತೆ, ಊಟ ಮಾಡಲಿಕ್ಕೆ ಒಂದು ಮೃಷ್ಟಾನ್ನ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಎಲ್ಲರೂ ನಾವು ಒಂದಾಗಿ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಸೇವೆಯಲ್ಲಿ ಒಂದು ಜೊತೆಗೂಡಿ ದೇವರ ಸೇವೆಯಲ್ಲಿ ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ದೊಡ್ಡ ಸೇವೆ ಆಗಲಿಕ್ಕೆ ಒಂದು ಕಾರ್ಯ ಮಾಡುವಂಥವನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ನಾವು ವೃದ್ಧಿ ಆಗಬೇಕಾಗಿದೆ, ಅಭಿವೃದ್ಧಿ ಆಗಬೇಕಾಗಿದೆ. ಎಲ್ಲಿ? ಈ ಲೋಕದ ಆಚಾರ ವಿಚಾರ, ಈ ಲೋಕದ ಐಶ್ವರ್ಯದಲ್ಲಿ ಅಲ್ಲ, ಈ ಲೋಕದ ಕೊಡುವಂಥ ಸಮಾಧಾನ ಶಾಂತಿ ಅಲ್ಲ, ದೇವರ ವಾಕ್ಯದಲ್ಲಿ ನಾವು ಅಭಿವೃದ್ಧಿ ಆಗಬೇಕಾಗಿದೆ, ದೇವರ ಆತ್ಮದಲ್ಲಿ ನಾವು ಅಭಿವೃದ್ಧಿ ಆಗಬೇಕಾಗಿದೆ, ಅಭಿಷೇಕದಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ದಿನೇ ವಾರ ತಿಂಗಳ ವರ್ಷದಿಂದ ವರ್ಷಕ್ಕೆ ನಾವು ದೇವರಲ್ಲಿ ನಡೆಯಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ನಿಮ್ಮನ್ನು ಆರಿಸಿಕೊಂಡಿರುವಂಥ ದೇವರಾಗಿದ್ದಾನೆ. ಆದರೆ ನಾವು ಯಾವ ರೀತಿಯಾಗಿದೆ ಎಂಬುದನ್ನು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಈಗಲಾದರೂ ಶಕ್ತಿ ಇಲ್ಲ ನೋಡ್ರಿ, ದೇವರ ನಾಮಕ್ಕೆ ಸ್ತೋತ್ರ. ಎಷ್ಟೋ ವರ್ಷಗಳಿಂದ ಸಭೆ ಹೋಗ್ತಿರ್ತಾರೆ, ಎಷ್ಟೋ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಎಷ್ಟೋ ಸೇವಕರು ಎಷ್ಟೋ ಗೋಳಾಡ್ತಾರೆ ವಿಶ್ವಾಸಿಗಳಲ್ಲಿ, ಆದರೂ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಏನು, ಒಂದು ಸಭೆಗೆ ಹೋಗ್ತಾರೆ, ಒಂದು ಆರಾಧನೆ ಮಾಡ್ತಾರೆ, ಒಂದು ಕೀರ್ತನೆ ಓದ್ತಾರೆ, ಒಂದು ಮೆಸೇಜ್ ಕಳ್ತಾರೆ, ಪಾಸ್ಟರ್ ಅವ್ರ ಕೆಲಸ ಅದು ಮಾಡಲೇಬೇಕಂತ ಅವರಲ್ಲಿ ಇರ್ತಾರೆ. ಆದರೆ ಅದು ತಪ್ಪು ಪ್ರಿಯರೇ. ಯಾಕೆಂದರೆ ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನನ್ನನ್ನು ಆರಿಸಿಕೊಂಡಂಥ ದೇವರು ನನ್ನನ್ನು ಉಪಯೋಗ ಮಾಡ್ತಾನೆ ಎಂಬುದಾಗಿ ಒಂದು ಜ್ಞಾನ ವಿಶ್ವಾಸಿಗಳಲ್ಲಿ, ದೇವರ ಮಕ್ಕಳಲ್ಲಿ ಬರುವುದಾದರೆ ದೇವರು ದೊಡ್ಡ ಸೇವೆಯನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕೆಂದರೆ ಅಲ್ಲಿ ವಾಕ್ಯ ಹೇಳ್ತದೆ, ಪೌಲನು ಈಗ ಅನ್ನ ಕೊಡಲಿಲ್ಲ, ಅನ್ನ ತಿನ್ನೋದಕ್ಕೆ ನಿಮಗೆ ಶಕ್ತಿ ಇನ್ನೂ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ನೋಡ್ರಿ, ದೇವರ ನಮಗೆ ಸ್ತೋತ್ರವಾಗಲಿ. ಏಕೆಂದರೆ ಇನ್ನೂ ಶರೀರ ಭಾವದೀನ ಸ್ವಭಾವವುಳ್ಳವರಾಗಿದೆ. ನೋಡಿ, ಶರೀರದೀನ ಸ್ವಭಾವವುಳ್ಳವರಾಗಿದ್ದರೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಯಾಕೆಂದರೆ ನಾವು ಶರೀರ ಭಾವ ಅಂದರೆ ನಮ್ಮ ಆಸೆಗಳು, ಆಕಾಂಕ್ಷೆಗಳು, ನಮ್ಮ ಒಂದು ಎಲ್ಲ ಪಾಪದ ಕಾರ್ಯ ಬಿಡುವಾಗ ಮಾತ್ರ ನಾವು ದೇವರ ವಿಷಯದಲ್ಲಿ ಬೆಳೀಲಿಕ್ಕೆ ನಮಗೆ ಒಂದು ಆಸಕ್ತಿ ಬರುವಂಥದ್ದಾಗಿದೆ. ಯಾಕೆಂದರೆ ನಾವು ತ್ಯಾಗ ಮಾಡಬೇಕು ಪ್ರಿಯರೇ. ಬೆಳಗಿನ ಪ್ರಾರ್ಥನೆ ಮಾಡಬೇಕಾದ್ರೆ ಬೆಳಗ್ಗೆ ಎಳ್ಳೇಬೇಕು, ಪ್ರಾರ್ಥನೆ ಮಾಡಬೇಕು, ಅದೇ ಒಂದು ತ್ಯಾಗ. ಅದೇ ನಮ್ಮ ಶರೀರದ ಒಂದು ಆಶಾಪಾಶಗಳನ್ನು ನಾವು ಬಿಡುಗಡೆ ಮಾಡಬೇಕು. ನಮ್ಮಿಂದ ಒಂದು ಏನಾದರೂ ಒಂದು ನಾವು ತಗ್ಗಿಸಿಕೊಂಡು ದೇವರ ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳ ಇರುವಲ್ಲಿ ನೀವು ಶರೀರ ಭಾವದಿಂದ ಸ್ವಭಾವದವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿರಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮಲ್ಲಿ ಹೊಟ್ಟೆ ಕಿಚ್ಚಿರಬಾರ್ದು, ಒಳ್ಳೆ ಭಾವನೆ ಉಳ್ಳವರಾಗಿರಬೇಕು. ಒಂದೇ ಕುಟುಂಬದವರಾಗಿ ದೇವರ ಸೇವೆಯಲ್ಲಿ ದೇವರ ಕಾರ್ಯಗಳನ್ನು ಮಾಡುವಾಗ ನಮ್ಮ ಶರೀರ ಭಾವದಿಂದ
ದೀನ ಸ್ವಭಾವಗಳನ್ನೆಲ್ಲ ನಾವು ಬಿಡುಗಡೆ ಹೊಂದಿದವರಾಗಿ ದೇವರ ರಾಜ್ಯದಲ್ಲಿ ದೇವರ ರಾಜ್ಯಕ್ಕಾಗಿ ನಾವು ಏನಾದರೂ ಮಾಡಬೇಕೆಂಬುದಾಗಿ ಒಂದು ತೀರ್ಮಾನದೊಟ್ಟಿಗೆ ದೇವರ ವಾಕ್ಯದೊಟ್ಟಿಗೆ ನಾವು ಜೀವಿಸುವಾಗ ನಮ್ಮನ್ನು ದೇವರು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೇರಕ್ಕೋಸ್ಕರ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಿಮ್ಮನ್ನು ನೀವು ವಿಚಾರಿಸಿಕೊಂಡು ಈ ವಾಕ್ಯಕ್ಕೆ ನಿಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿರಬೇಕೆಂಬುದನ್ನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಒಪ್ಪಿಸಿಕೊಟ್ಟವರಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ದೇವರಿಗೆ ನಾವು ಸಲ್ಲಿಸೋಣ. ಪ್ರಿಯರೇ, ನಮ್ಮೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರವನ್ನು ಭಾಗಿಸಿ ದೇವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ದೇವರೇ, ಹೌದು ಸ್ವಾಮಿ, ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮಗೆ ದೇವರೇ ಅಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಗುಡಾರ್ಥಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಜ್ಞಾನವನ್ನು ಕೊಡ್ರಿ ರಾಜ. ಶರೀರ ದೀನ ಭಾವ ಸ್ವಭಾವ ಎಲ್ಲ ತೆಗೆದಾಕ್ರಿ ರಾಜ. ನಮ್ಮಲ್ಲಿರುವಂತೆಲ್ಲ ಹೊಟ್ಟೆ ಕಿಚ್ಚುಗಳನ್ನು ತೆಗೆದಾಕ್ರಿ, ಜಗಳದ ಆತ್ಮ ತೆಗೆದಾಕ್ರಿ, ಎಲ್ಲ ಒಂದು ಕರ್ತನೆ ಸ್ವಾರ್ಥ ಭಾವನೆ ತೆಗೆದಾಕ್ರಿ ರಾಜ್ಯ. ಸೇವೆಗಾಗಿ ಏನಾದರೂ ಮಾಡಬೇಕು, ಸಭೆಗೇನಾದರೂ ಮಾಡಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಸೇವೆಗೆ ಕೈ ಜೋಡಿಸಬೇಕು, ಸೇವೆಯಲ್ಲಿ ಕರ್ತನೆ ದೇವರೇ ನಿನ್ನ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ದೇವರ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಡೋಣ. ಪ್ರಿಯರೇ, ದೇವರ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗೆ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಅಪ್ಪ, ಹೇಳಿದಂಥ ಒಂದೊಂದು ಆತ್ಮಗಳನ್ನು ಬಲಪಡಿಸಿರಿ, ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ, ದೇವರ ಆತ್ಮನೆ ನೀನೇ ಕಾರ್ಯ ಮಾಡಿರಿ, ನಡೆಸಿರಿ. ವಾಕ್ಯವು ನಿನ್ನದಾಗಿ ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬಿಡದನೆ ಪರಲೋಕ ನನ್ನ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದು ಚಿಕ್ಕದಾಗಿ ಸೇವೆಯನ್ನು ಅಂದರೆ ನಮ್ಮ ಸೇವೆ ಬಹಳ ವರ್ಷ ಆಯಿತು, ಆದರೂ ದೇವರ ಸನ್ನಿಧಿಯಲ್ಲಿ ಎಷ್ಟೇ ಸೇವೆ ಮಾಡಿದರೂ ಅದು ಕಡಿಮೆ ಆಗಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮಗೆ ಚಿತ್ತಾನುಸಾರವಾಗಿ ದೇವರ ಒಂದು ಮಾರ್ಗದರ್ಶನ ಒಂದು ನೀಡುವಂಥ ಒಂದು ದೇವರು ಆಲೋಚನೆ ಕೊಟ್ಟ ಪ್ರಕಾರ ನಾವು ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೇವೆ. ನಿಮಗೆ ಒಂದು ಇಷ್ಟ ಆದದಲ್ಲಿ ನೀವು ಒಂದು ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಬಲಪಡಿಸ್ತೀರಿ ಎಂಬುದಾಗಿ ಒಂದು ನಂಬಿಕೆಯಿಂದ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ಪ್ರಿಯರೇ. ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಾನು ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ಒಳ್ಳೆ ಒಳ್ಳೆ ವಾಕ್ಯಗಳನ್ನು ಹೇಳುವುದಕ್ಕಾಗಿ ಗುಡಾರ್ಥಗಳನ್ನು ದೇವರು ತಿಳಿಯಪಡಿಸುವುದಕ್ಕಾಗಿ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಮ್ಮನ್ನು ಒಂದು ದೇವರ ಕರನ್ನು ತಗ್ಗಿಸಿಕೊಡುತ್ತೇನೆ. ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಆಮೇಲೆ